ನಮಸ್ಕಾರ. ನಾವೆಲ್ಲರೂ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ದಿ ಡಾರ್ಕ್ ವೆಬ್ ಸಿನಿಮಾದ ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಈ ಕಾರ್ಯಕ್ರಮ, ಈ ಪ್ರೆಸ್ ಮೀಟ್ ಸ್ವಲ್ಪ ಸ್ಪೆಷಲ್. ಯಾಕಂದ್ರೆ ಇಲ್ಲಿ ಆ ಕಡೆನೂ ಜರ್ನಲಿಸ್ಟ್ ಗಳಿದ್ದಾರೆ, ಈ ಕಡೆ ಈ ಸಿನಿಮಾ ತಂಡದಲ್ಲೂ ಎಲ್ಲ ಪತ್ರಕರ್ತರೇ ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಅದರಲ್ಲೂ ಹಾಸನ ಪತ್ರಕರ್ತರು ಸೇರ್ಕೊಂಡು ಮಾಡಿರುವಂತ ಸಿನಿಮಾ. ಒಂಥರ ಜರ್ನಲಿಸ್ಟ್ ಗಳಿಗೆ ಹಾಗೆ ಸಿನಿಮಾ ಇಂಡಸ್ಟ್ರಿಗೆ ಬಿಟ್ಟು ಬಿಡದ ಮಾಯೆ ತರ ಅವಿನಾಭಾವ ಸಂಬಂಧ, ಬಹಳ ವರ್ಷಗಳದ್ದು. ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ. ಅದರಲ್ಲೂ ಈ ಪರ್ಟಿಕ್ಯುಲರ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಹೆಸರೇ ಹೇಳೋ ಹಾಗೆ ಡಾರ್ಕ್ ವೆಬ್ ಅಂದ ತಕ್ಷಣ ನಮ್ಗೆ ಒಂದಷ್ಟು ಐಡಿಯಾ ಬರುತ್ತೆ. ಸೈಬರ್ ಕ್ರೈಮ್ ಬಗ್ಗೆ ಸಿನಿಮಾ ಅನ್ನುವಂತ ಒಂದು ಕಂಟೆಂಟ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಅಂತೂ ಸಿಗತ್ತೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ ಅಂದ ತಕ್ಷಣ ಅದರಲ್ಲೇ ಬೇರೆ ಬೇರೆ ಆಯಾಮಗಳಿದೆ, ಸಿಕ್ಕಾಪಟ್ಟೆ ಬೇರೆ ಬೇರೆ ತರದ ಕ್ರೈಮ್ಗಳಾಗುತ್ತೆ. ಹಾಗಾಗಿ ಇವರು ಯಾವ ಕಂಟೆಂಟ್, ಯಾವ ಕಾನ್ಸೆಪ್ಟ್ ಟಚ್ ಮಾಡಿದ್ದಾರೆ ಅನ್ನೋದು ಟೀಮ್ ವೇದಿಕೆ ಮೇಲೆ ಬಂದ್ಮೇಲೆ ಒಂದಷ್ಟು ಮಾತನಾಡೋಣ. ಇನ್ನು ಟೀಮ್ ಪರಿಚಯ ಮಾಡ್ಕೊಡೋದಾದ್ರೆ, ಮೊದಲಿಗೆ ಈ ಸಿನಿಮಾದ ನಿರ್ದೇಶನದ ಜವಾಬ್ದಾರಿ ಹೊತ್ತಿರೋದು ಕಿರಣ್ ಸ್ವಾಮಿ ಅವರು. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ. ಈ ಹಿಂದೆ ರಾಜಾ ಹುಲಿ ಅಂತ ಸಿನಿಮಾಗಳಲ್ಲೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರುವಂತ ಅನುಭವ ಇದೆ. ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಟೆಲಿವಿಷನ್ ಅಲ್ಲೂ ಕೂಡ ಕೆಲಸ ಮಾಡಿರುವಂತ ಅನುಭವ ಇದೆ. ಆದ್ರೆ ನಿರ್ದೇಶಕರಾಗಿ ಇದು ಅವರ ಡೆಬ್ಯೂ ಸಿನಿಮಾ. ಇನ್ನು ಈ ಸಿನಿಮಾದ ನಿರ್ಮಾಣ ಜವಾಬ್ದಾರಿ ಹೊತ್ತಿರುವಂತ ಮಂಜು ಬನವಾಸಿ ಸರ್ ಹಾಗೆ ಹೆತ್ತೂರ್ ನಾಗರಾಜ್ ಸರ್. ಹೆತ್ತೂರ್ ನಾಗರಾಜ್ ಸರ್ ಇವತ್ತು ಬಂದಿಲ್ಲ, ಮಂಜು ಸರ್ ಬಂದಿದ್ದಾರೆ. ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಅವರ ವೈಫ್ ಶ್ವೇತಾ ಮೇಡಮ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದಲ್ಲಿ ಹೀರೋ ಚೇತನ್ ಅವರು. ಚೇತನ್, ನಿಮ್ಗೂ ಕೂಡ ಸ್ವಾಗತ. ಹೀರೋಯಿನ್ ಮೇಘನಾ, ನಿಮ್ಗೂ ಸ್ವಾಗತ. ಈ ಸಿನಿಮಾದ ಮ್ಯೂಸಿಕ್ ಜವಾಬ್ದಾರಿ ಹೊತ್ತಿರೋದು ವಿಶಾಖ್ ನಾಗ್ಲಾಪುರ ಅವರು. ವಿಶಾಖ್, ನಿಮ್ಗೂ ವೆಲ್ಕಮ್. ಹಾಗೆ HK ನಾಗರಾಜ್ ಸರ್ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ MC ಬಿಜ್ಜು ಅವರ ತಂದೆಯವರು. ತುಂಬಾ ಜನಕ್ಕೆ ಮುಖ ಪರಿಚಯ ಇರೋದಿಲ್ಲ. ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಈ ಸಿನಿಮಾದ ಟೀಸರ್ ಈಗಾಗಲೇ JK ಅವರು ಅದನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಅದಕ್ಕೊಂದು ಬೆಸ್ಟ್ ವಿಶಸ್ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಅದೊಂದು ವಿಡಿಯೋ ಇದೆ, ಆ ವಿಡಿಯೋ ನೋಡ್ಕೊಂಡು ಬಂದು ಅದಾದ್ಮೇಲೆ ಟೀಸರ್ ನೋಡೋಣ. ಕಂಟೆಂಟ್ ನೋಡಿದ್ಮೇಲೆ ಒಂದಷ್ಟು ವಿಚಾರಗಳು ಮಾತನಾಡೋದು ಬಾಕಿ ಇದೆ. ಮೊದಲಿಗೆ JK ರಿಲೀಸ್ ಮಾಡಿರುವಂತಹ ಟೀಸರ್ ವಿಡಿಯೋ ಹಾಕ್ಬಿಡಿ. ಮೊದಲಿಗೆ ನಿರ್ಮಾಪಕರು ಜೊತೆಗೆ ಒಂದು ಪೊಲೀಸ್ ಅಧಿಕಾರಿ ಪಾತ್ರ ನಿರ್ವಹಣೆ ಮಾಡಿರುವಂತ ಮಂಜು ಸರ್ ಇಂದಾನೆ ಮಾತು ಶುರು ಮಾಡ್ಬಿಡೋಣ. ಸರ್, ಟೀಸರ್ ತುಂಬಾ ಕುತ್ಕೊಂಡೇ ಬರ್ತಾರೆ ಸರ್, ಪರವಾಗಿಲ್ಲ. ಟೀಸರ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ಕ್ಯೂರಿಯಸ್ ಆಗಿದೆ. ಮತ್ತೆ ಜರ್ನಲಿಸ್ಟ್ ಗಳಿಗೆ ಥಾಟ್ ಪ್ರೊಸೆಸ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನಮ್ಗೊಂದು ಐಡಿಯಾ ಸಿಗ್ತಾ ಇದೆ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ವಾಟ್ ಈಸ್ ದಿ ಡಾರ್ಕ್ ವೆಬ್? ಎಲ್ಲರಿಗೂ ನಮಸ್ಕಾರ. ಮೊದಲು ಒಂದ್ ನಿಮಿಷ ಮೇಡಮ್ ಇನ್ಫಾರ್ಮಲ್ ಆಗಿ ಮಾತಾಡ್ಬೋದು. ಏನಂದ್ರೆ, ನಾವೆಲ್ಲರೂ ನಮ್ಮ ಸಿನಿಮಾದಲ್ಲಿ 80% ಯಾರ ಆಕ್ಟರ್ಸ್ ಟೆಕ್ನಿಕಲ್ ಟೀಮ್ ಇದೀವಿ, ನಾವೆಲ್ಲರೂ ಜರ್ನಲಿಸ್ಟ್ಗಳೇ. ನಾವು ಪ್ರತಿದಿನ ಇದೇ ತರ ಸುದ್ದಿಗೋಷ್ಠಿಗಳನ್ನ ನಿಮ್ ತರ ನಾವು ಅಟೆಂಡ್ ಮಾಡ್ಕೊಂಡು ನಮ್ಮ ದಿನ ಕಳಿತೀವಿ. ಎಲ್ಲರ ಹುಡುಗರಿಗೂ ಇರೋ ತರ ನಮಗೂ ಕಾಲೇಜ್ ಲೈಫ್ ಇಂದನೂ ಒಂದು ಸಿನಿಮಾದ್ದು ತುಂಬಾ ಕನಸಿತ್ತು. ಆದ್ರೆ ಬದುಕಿನ ಅನಿವಾರ್ಯತೆಗಳ ಮಧ್ಯೆ ಅದಕ್ಕೆ ಸಮಯ ಕೊಟ್ಟು ಬಂದಿರ್ಲಿಲ್ವೋ ಇನ್ನೇನೋ ಗೊತ್ತಿಲ್ಲ. ಒಟ್ಟಾರೆ ಯಾವಾಗ್ಲೂ ಸಿನಿಮಾ ಮಾಡ್ಬೇಕು ಅಂತ ಬಹಳ ಯೋಚನೆ ಮಾಡ್ತಾ ಇದ್ವಿ. ಇದರಲ್ಲಿ ಒಂದು ಶಾರ್ಟ್ ಮೂವಿ ಫಸ್ಟ್ ಮಾಡಿದ್ವಿ, ಶಶಿಧರ ಸಿಕ್ಪಿಂಡ ಅಂತ. ಆ ಸಂದರ್ಭದಲ್ಲಿ ನಮ್ಗೆ ಪರಿಚಯ ಆದವರು ನಿರ್ದೇಶಕ ಕಿರಣ್ ಸ್ವಾಮಿ ಅವರು. ಆ ನಂತರ ಅವ್ರ ಜೊತೆ ಒಂದು ಬಾಂಧವ್ಯ ಇತ್ತು. ಅವ್ರದ್ದೊಂದು ಸಿನಿಮಾದ ಮುಹೂರ್ತ ಕೂಡ ಆಗಿತ್ತು. ಅದು ಕಾರಣಾಂತರಗಳಿಂದ ಡ್ರಾಪ್ ಔಟ್ ಆಯ್ತು. ಆ ಸಮಯದಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತ ಹೆತ್ತೂರ್ ನಾಗರಾಜ್ ಅವರು ಒಟ್ಟು ಸೇರಿ, ಇಲ್ಲ ಇವ್ರಿಗೆ ಪ್ರತಿಭಾವಂತ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ಬೇಕು ಅಂತ ಕಾರಣಕ್ಕೋಸ್ಕರ ನಾವು ದಿಢೀರಾಗಿ ಈ ಸಿನಿಮಾನ ಶುರು ಮಾಡಿದ್ದು. ಇದು ಕೇವಲ ಒಂದೇ ದಿನದಲ್ಲಿ ಕತೆ ಬರೆದು 2 ದಿನದಲ್ಲಿ ಸ್ಕ್ರಿಪ್ಟ್ ಬರೆದು ಶುರು ಮಾಡಿದಂತ ಸಿನಿಮಾ. ಆದ್ರೆ ನಾವು ಮೊದಲು ತುಂಬಾ ಕಡಿಮೆ ಸಮಯದಲ್ಲಿ ಇದನ್ನ ಮಾಡಿ ಮುಗಿಸ್ಬಿಡ್ಬೋದು ಅಂತ ಹೇಳಿ, ಯಾಕಂದ್ರೆ ಎಲ್ಲರೂ ಹೊಸಬ್ರೆ ಆಗಿದ್ರಿಂದ ನಮ್ಗೆ ಯಾವ್ದು ಲೆಕ್ಕಾಚಾರಗಳು ಇರ್ಲಿಲ್ಲ. ಅದು ಮುಗಿತಾ ಬಂದಾಗ ಅದಕ್ಕೆ 1.5 ವರ್ಷಗಳಾಗೋಯ್ತು. ಅವಾಗ ಗೊತ್ತಾಯ್ತು ಈ ಸಿನಿಮಾ ಅನ್ನೋದೊಂದು ಪ್ರೋಸೆಸ್ ಬಹಳ ಸುಲಭದ್ದು, ನಾವು 2 ನಿಮಿಷದಲ್ಲಿ ನೋಡಿ ತೀರ್ಮಾನ ಮಾಡೋ ರೀತಿಯದ್ದಲ್ಲ ಅಂತ. ಮುಖ್ಯವಾಗಿ ಇದನ್ನ ಈಗ ಅರ್ಥ ಮಾಡ್ಕೊಂಡಿದೀವಿ ನಾವು. ಖಂಡಿತವಾಗ್ಲೂ ನಮ್ಮ ಹಾಸನದ ಕತೆಗಳನ್ನ ನಮ್ಮ ವೃತ್ತಿ ಬದುಕಿನ ಕಾರಣಕ್ಕೋಸ್ಕರ ನಾವು ಪ್ರತಿದಿನ ನಮ್ಗೆ ಹಲವಾರು ಕತೆಗಳು ಇರೋ ಜನಗಳು ನಮ್ಗೆ ಸಿಗ್ತಾನೆ ಇರ್ತಾರೆ.
ಅದರಲ್ಲಿ ಹಾಸನದ ಕಥೆಗಳೇ ಬಹಳಷ್ಟಿದೆ. ನಾವು ಅದನ್ನೇ ಸಿನಿಮಾಗಳನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಹಾಸನ ಭಾಗದ ಕಥೆಗಳು ಸಹ ಸಿನಿಮಾಗಳಾಗಿ ಜನರು ನೋಡೋ ರೀತಿ ಆಗ್ಬೇಕು ಅನ್ನೋದು ನಮ್ಮ ಕನಸು. ಅದಕ್ಕೋಸ್ಕರ ನಾವು ಹೊಸಬ್ರು ತಂಡನೇ ನಾವು ಮಾಡ್ಕೊಂಡು ಹೊರಟಿದೀವಿ. ನಾವು ಈ ಸಿನಿಮಾ ಸ್ವಲ್ಪ ನಮ್ಮದೇ ಸಮಸ್ಯೆಗಳಿಂದಾಗಿ ತಡ ಆಗಿದೆ. ಮುಂದೆ ಈ ರೀತಿ ಆಗದೆ ಬಹಳ ವೃತ್ತಿಪರವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀವಿ. ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ಇದ್ರ ಮುಖ್ಯವಾದ ಉದ್ದೇಶ ಏನಂದ್ರೆ, ನೀವು ಎಲ್ಲರೂ ಒಂದೇ ಸಮುದಾಯದವರು, ಪತ್ರಕರ್ತ ಸಮುದಾಯದವರು. ನಾವು ಯಾರು ದುಡ್ಡು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಸಿನಿಮಾ ಮಾಡಿಲ್ಲ. ಸಿನಿಮಾ ಮೇಲಿನ ಪ್ರೀತಿಯಿಂದ ಮತ್ತೆ ಸಿನಿಮಾ ಹುಚ್ಚಿಂದ ಕಾರಣಕ್ಕೋಸ್ಕರ ಸಿನಿಮಾ ಮಾಡಿದೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ನಮ್ಮನ್ನ ಬೆಳೆಸಿ ಅಂತ ವಿನಮ್ರವಾಗಿ ಕೇಳ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಮೀಡಿಯಾದವ್ರಿಗೆ ಕೆಲವು ಗ್ರೇಸ್ ಮಾರ್ಕ್ಸ್ ಕೊಡೋದು ಮತ್ತೆ ಮಾರ್ಕ್ಸ್ ಕಟ್ ಮಾಡೋದು ಎರಡು ಸಹ ಅವಕಾಶ ನಮ್ಗಿರುತ್ತೆ. ಅದೆರಡೂ ನಾವು ಬೇಕಾದ ಸಮಯದಲ್ಲಿ ಬಳಸ್ಕೊಳ್ತೀವಿ. ದಯವಿಟ್ಟು ಈ ಸಮಯದಲ್ಲಿ ನಮ್ಮನ್ನ ಬೆಂಬಲಿಸಿ, ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀವಿ. ಇನ್ನು ಕಥೆಯ ವಿಷಯಕ್ಕೆ ಬಂದ್ರೆ, ನಾನು ಒಂದು ಕ್ರೈಮ್ ಥ್ರಿಲ್ಲರ್ ಕಾದಂಬರಿ ಬರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿಟ್ಕೊಂಡಿದ್ದಂತ ಕಂಟೆಂಟ್ ಇದು ಸಹ ಇದನ್ನು ಸಹ ನಮ್ಮ ಸುದ್ದಿಗಳಾಗಿ ಬಂದಂತ ವಿಷಯಗಳೇ ಅದು ಮುಂದೆ ಕತೆ ಆಗಿ ಅದನ್ನೇ ಸಿನಿಮಾ ಮಾಡಿದ್ವಿ. ಇವತ್ತಿನ ಪ್ರತಿನಿತ್ಯದಲ್ಲಿ ನಾವು ಏನನ್ನ ನೋಡ್ತಾ ಇದೀವಿ, ಯಾರಿಗೋ ಅಕೌಂಟಿಗೆ ಹಣ ಬಂದಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಆಗೋಗಿರುತ್ತೆ. ಇನ್ಯಾರೋ ಯಾಕೋ ಸತ್ತೋಗ್ತಾರೆ, ಇನ್ಯಾರೋ ಯಾಕೋ ದುಡ್ಡು ಕಳ್ಕೊಳ್ತಾರೆ. ಒಂದಕ್ಕೊಂದು ಅದಕ್ಕೆ ರಿಲೇಟೆಡ್ ಇದೆ. ಅದು ನನ್ಗೆ ಸೈಬರ್ ಕ್ರೈಮ್ ಅಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತರು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದಾಗ, ಮತ್ತೆ ಆ ವಿಕ್ಟಿಮ್ಸ್ ಆಗಿರೋರು ನಮ್ಗೆ ಸುದ್ದಿ ಕೊಡೋದಕ್ಕೆ ಬಂದಾಗ, ಆ ತರ ಸೇರಿದಾಗ ಅದೆಲ್ಲದನ್ನು ಒಂದು ಕಥಾಹಂದರದಲ್ಲಿ ಸೇರಿಸಿ ಕಥೆನ ಮಾಡಿದೆ. ಆ ನಂತರದಲ್ಲಿ ನಮ್ಮ ಕಿರಣ್ ಸ್ವಾಮಿ ಅವರ ಜೊತೆ ಅವರು ಕುಳಿತು ಅದನ್ನ ಸ್ಕ್ರಿಪ್ಟ್ ಮಾಡಿ ಆ ಸಂಭಾಷಣೆನ ನಾನೇ ಬರೆದಿದ್ದೀನಿ. ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಹಕಾರ ಇರಲಿ, ಪ್ರೋತ್ಸಾಹ ಇರಲಿ. ದಯವಿಟ್ಟು ನಮ್ಮನ್ನ ಬೆಳವಣಿಗೆಗೆ ನೀವೆಲ್ಲರೂ ಕಾರಣೀಭೂತರಾಗಬೇಕು ಅಂತ ನಾನು ಹೃತ್ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇದು ನಮಗೆ ನಂತರ ಅನ್ನಿಸ್ತು ನಾವು ಇದನ್ನ ಹಾಸನಾಗೆ ಇಟ್ಕೊಂಡು ಮಾಡ್ಬೋದಿತ್ತು ಅಂತ. ಏನಂದ್ರೆ ಎಲ್ಲವೂ ಬೆಂಗಳೂರಲ್ಲಿ ಆದ್ರೆ, ಈಗ ಸುದ್ದಿ ವಿಷಯದಲ್ಲೂ ಅಷ್ಟೇನೆ, ಬೆಂಗಳೂರು ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಬಂದ ತಕ್ಷಣನೇ ಅದು ಹೋಗೋ ಎಡಿಷನ್ನೇ ಬೇರೆ ಆಗುತ್ತೆ. ಹಾಸನ ಅಂದ್ರೆ ಸುದ್ದಿ ಹೋಗೋ ಎಡಿಷನ್. ಈಗ ಬೆಂಗಳೂರವ್ರು ಬಂದು ಹಾಸನಲ್ಲಿ ಯಾರೋ ಚಾರಣ ಮಾಡಕ್ ಬಂದು ಸತ್ತೋದ್ರು ಅಂದ್ರೆ, ನಾವು ಬೆಂಗಳೂರಿನ ಟೆಕ್ಕಿ ಅಂತ ಸುದ್ದಿ ಶುರು ಮಾಡಿದ್ರೆ ಅದು ಬೆಂಗಳೂರು ಎಡಿಷನ್ಗೂ ಕ್ಯಾರಿ ಆಗುತ್ತೆ, ಎಲ್ಲ ಕಡೆ ಕ್ಯಾರಿ ಆಗುತ್ತೆ. ಇಲ್ಲ ಅಂದ್ರೆ ಡೆಸ್ಕಲ್ ತೆಗ್ದಲ್ಲೇ ಲೋಕಲ್ ಎಡಿಷನ್ಗೆ ಹಾಕ್ಬಿಡ್ತಾರೆ. ಈ ಗ್ರಹಿಕೆಯಲ್ಲಿ ನಾವು ಇದನ್ನ ಕತೆನ ನೆಲಮಂಗಲ ಪೊಲೀಸ್ ಸ್ಟೇಷನ್ಗೆ ಅದನ್ನ ವ್ಯಾಪ್ತಿಗೆ ಅಂತೇಳಿ ಅದನ್ನ ಶಿಫ್ಟ್ ಮಾಡ್ಕೊಂಡ್ವು. ಆಮೇಲೆ ಸಿನಿಮಾ ಪೂರ್ತಿ ಆದ್ಮೇಲೆ ನಮ್ಗೆ ಅನಿಸ್ತು ಇದನ್ನ ಹಾಸನ ಅಂತ ಮಾಡಿದ್ರು ಏನು ಅಂತ ವ್ಯತ್ಯಾಸ ಆಗ್ತಿರ್ಲಿಲ್ಲ ಅಂತ. ಆದ್ರೆ ಇದು ಮಾಡಿದೀವಿ. ಆಮೇಲೆ ಸಿನಿಮಾದ್ದು ಬಹುತೇಕ ಚಿತ್ರೀಕರಣ ಪೂರ್ತಿ ಹಾಸನ ಸುತ್ತಮುತ್ತನೇ ಮಾಡಿದೀವಿ. ಹಾಡಿಗೆ ಮಾತ್ರ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಕ್ಕೆ ಹೋಗಿದ್ವಿ. ಬಿಟ್ರೆ ಪೂರ್ತಿಯಾಗಿ ಹಾಸನ ಸುತ್ತಮುತ್ತನೇ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಸ್ವಲ್ಪ ಒಂದು ಪ್ರಮೋಷನ್ ಸಾಂಗು ಮತ್ತೆ ಕೆಲವು ದೃಶ್ಯಗಳು ಮಾತ್ರ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಸರ್. ಅದ್ ಬಿಟ್ರೆ ಪೂರ್ತಿಯಾಗಿ ಇದು ಹಾಸನಲ್ಲೇ ಮಾಡಿದ್ದು ಸಿನಿಮಾ. ಸರ್, ನಾನು ಮೊದಲು ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಂತರ ಸಮಯ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ಪ್ರಜಾವಾಣಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡಿ ಬಂದೆ. ಆಮೇಲೆ ವಿಜಯವಾಣಿಯಲ್ಲಿ ನಾನು 10 ವರ್ಷ 2 ತಿಂಗಳು ಡೇ 1 ಇಂದನೂ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ ಆಗಿ ಹಾಸನಲ್ಲೇ ಕೆಲಸ ಮಾಡಿದೆ. ಈ ಸಿನಿಮಾ ಮಾಡೋ ಕಾರಣಕ್ಕೋಸ್ಕರನೇ ನಾನು ಕೆಲಸದಿಂದ ಆಚೆ ಬಂದು ಈ ಸಿನಿಮಾ ಮಾಡಿದ್ದೀನಿ ಸರ್. ನಿರ್ದೇಶಕರು. ಹಲೋ, ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರೆಲ್ಲರಿಗೂ, ನಮ್ಮ ಸ್ನೇಹಿತರಿಗೂ. ನಾನು ಫಸ್ಟ್ ಒಂದು ಮೂವಿ ಮಾಡ್ಬೇಕಂತೇಳಿ ಮುಹೂರ್ತನೂ ಆಗಿತ್ತು. ಒಂದು ಎಲ್ಲ ಆಗಿ ಶೂಟಿಂಗ್ ಇನ್ನೇನು 2 days 3 days ಹೋಗ್ಬೇಕಾದ್ರೆ ಸೊ ಒಂದು ಸಮಸ್ಯೆ ಆಗಿ, ಪ್ರೊಡ್ಯೂಸರ್ ಸಮಸ್ಯೆ ಆಗಿ ಅದನ್ನು ಡ್ರಾಪ್ ಆಗಿದ್ದಾಗ ಸೊ ಏನು ಮಾಡೋದು ಅಂತ ಕೂತಿದ್ದಾಗ ಸರ್, ನಾವು ದಿನ ಒಂಥರ ಸ್ಕೂಲಿಗೆ ಹೋದಾಗ ಮೀಟ್ ಆಗ್ತೀವಲ್ಲ, ಆ ಥರ ಕಾಫಿ ಹೋಟ್ಲಿಗೆ ದಿನ ಕಾಫಿ ಕುಡಿಯೋಕೆ ಹೋಗ್ತಿದ್ದು. ಸೊ ಅಲ್ಲಿ ಒಂದು ಲೈನ್ ಹೇಳಿದರು ಕಥೆದು, ಈ ಥರ ಇದೆ, ಏನಾರು ಮಾಡೋಣ ನೋಡಿ ಅಂತ. ಸೊ ನಾನು ಒಂದು 2 days ಅದಕ್ಕೆ ಏನು ಬೇಕು ಸ್ಕ್ರೀನ್ ಪ್ಲೇ ಹಿಂಗೆ ಅಂತೇಳಿ ರೆಡಿ ಮಾಡಿದೆ. ರೆಡಿ ಆದ ತಕ್ಷಣ ಸರ್ ನಾವು ಮತ್ತೇನು ಮಾಡೋದು, ಇನ್ನೊಂದು ದಿನದಲ್ಲಿ ಡೈಲಾಗು ಕಂಪ್ಲೀಟ್ ಮಾಡೋದು. ಶೂಟಿಂಗ್ ನೆಕ್ಸ್ಟು 1 ವಾರಕ್ಕೆ ಹೋಗೋದು. ಆಲ್ಮೋಸ್ಟ್ ಒಂದು 45 days ಶೂಟ್ ಆಗಿದೆ. ನಮ್ಮದು ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನಮಗೆ ಸಿನಿಮಾಗೆ ಏನು ಬೇಕು ಅದನ್ನೆಲ್ಲನೂ
ಮಂಜು ಬನವಾಸಿ ಸರು ಹಾಗೂ ನಾಗರಾಜ್ ಎತ್ತೂರ್ ಸರು ಎಲ್ಲ ತುಂಬ ಸಹಕಾರ ಮಾಡಿದ್ದಾರೆ. ಆಮೇಲೆ ನಮ್ಮ ಸ್ನೇಹಿತರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಾಗರಾಜ್ ಅಂತ ಹಾಸನದಲ್ಲಿ ರಿಪೋರ್ಟ್ರು, ಅವರು ಮಾತ್ರ ನಮಗೆ ಹಾಸನದಲ್ಲಿ ಪ್ಯೂರ್ ಥರ ಫುಲ್ ಎಲ್ಲ ಮ್ಯಾನೇಜರ್ ಥರ, ಸಿನಿಮಾ ಮ್ಯಾನೇಜರ್ ಥರ ಏನೇನು ಬೇಕು ಎಲ್ಲ ಆನ್ ಟೈಮ್ಗೆ ನಮಗೆ ವ್ಯವಸ್ಥೆ ಮಾಡಿಕೊಟ್ರು. ಬಟ್ ತುಂಬ ಅವರಿಂದ ತುಂಬ ಯೂಸ್ಫುಲ್ ಆಗಿದೆ. ಏನಂದರೆ ಶೂಟಿಂಗ್ನ 45 ಡೇಸ್ ಆಯಿತು. ತುಂಬ ಶೂಟಿಂಗ್ನಲ್ಲಿ ನಮಗೆ ಹೇಳ್ಬೇಕು ಅಂದರೆ ಮಳೆ 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 ಮಳೆ. ನಾವು ಕ್ಯಾಮ್ರಾ ಇಟ್ಟರೆ ಮುಂಗಾರು ಮಳೆಗಿಂತ ಮುಂಗಾರು ಮಳೆ ಯಾವತ್ತಂದರೆ ದೀಪಾವಳಿ ಸಹ, ಆಮೇಲೆ ಮಾರ್ಚಲ್ಲಿ ಕ್ಯಾಮ್ರಾ ಇಟ್ಟರು ಸಹ ಕ್ಯಾಮ್ರಾ ಇನ್ನೇನು ಪೂಜೆ ಮಾಡಬೇಕು, ಮಳೆ ಬರೋದು. ಹೆಂಗೆ ಅಂದರೆ 45 ಡೇಸಲ್ಲಿ 45 ಡೇಸು ಮಳೆ ಬಂದಿದೆ. ಇಂಡೋರ್ ಔಟ್ಡೋರ್ ಏನಾಗಲಿ, ಕೆಲವು ಸೀನ್ಗಳು ನಮ್ಮದು ರಿಯಲ್ ಆಗಿ ಮಳೆಯಲ್ಲೇ ಶೂಟ್ ಆಗಿದೆ. ಅದೊಂದು ಅದ್ಭುತ ಎಕ್ಸ್ಪೀರಿಯೆನ್ಸು. ಆಮೇಲೆ ಕಾರವಾರ, ಮಡಿಕೇರಿ, ಸಕಲೇಶ್ಪುರ, ಹಾಸನ, ಬೆಂಗಳೂರು ಇಷ್ಟು ಕಡೆ ಶೂಟ್ ಮಾಡಿದ್ದೀವಿ. ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಹೀರೋ ಆಗಿರ್ಬೋದು ಮತ್ತು ಹೀರೋಯಿನ್ ಆಗಿರ್ಬೋದು, ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಬಾಲು ಅಂತ ಇದ್ದಾರೆ, ಮತ್ತು ನಾಗರಾಜ್ ಅವರು ಇದ್ದಾರೆ, ಭಾರತೀಶ್ ಅಂತ ಇದ್ದಾರೆ. ಅವರೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ, ನಾವು ಅಂದರೆ ಸಿನಿಮಾ ಹೋಗೋಕ್ಕಿಂತ ಬಿಫೋರೇ ಒಂದು 3-4 ಡೇಸ್ ರಿಹರ್ಸಲ್, ಹೆಂಗೆ ಅಂದರೆ ಕಂಟಿನ್ಯೂ ನಾಟಕಕ್ಕೆ ಹೆಂಗೆ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ಗೆ ಹೋಗ್ತಾರೆ ಆ ಥರ ರಿಹರ್ಸಲ್ ಮಾಡ್ಕೊಂಡು ಹೋದು. ಹಗಲು ರಾತ್ರಿ ಅಂದಾಗೆ ಎಲ್ಲ ಟೀಮ್ ಸಮೇತ ಶೂಟಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಪ್ರೊಡ್ಯೂಸರು ಅವರು ಸಹ ತುಂಬ ಸಹಕಾರ ಮಾಡಿದ್ದಾರೆ. ಅದರಿಂದ ಇದು ಹಿಂಗಾಯಿತು. ಲೇಟ್ ಆಗಿತ್ತು ಏನಂದರೆ ತುಂಬ ಟೆಕ್ನಿಕಲ್, ಇಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಪರ್ಸನ್ ಅಂದ್ಕೊಂಡು ಹೋಗಿ ನಾವು ಎಡವಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸಿನಿಮಾ ತಂಡದಿಂದ ಸಿನಿಮಾ 5 ತಿಂಗಳಿಗೆ ಮುಗಿಯೋ ಅಂತ ಕೆಲಸ. ಯಾವುದೇ ಸಿನಿಮಾ ಆದರೂ ಬೇಗ ಮುಗಿಸ್ಬೋದು ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಟೆಕ್ನಿಕಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮಿಂದ ಲೇಟ್ ಆಯ್ತು ಅಷ್ಟೇ. ಸರ್, ಸಾರಿ ಫಾರ್ ಇಂಟರಪ್ಟಿಂಗ್. ನಮ್ಮದು ಮಳೆಗೆ ಸಂಬಂಧಪಟ್ಟಂಗೆ ಅದು ಒಂದು ಬಹುಶಃ ಇದನ್ನ ಸುದ್ದಿ ವಿಷಯಕ್ಕೆ ಅಲ್ಲೇ ಇದ್ರು. ಒಂದು ತಮಾಷೆ ಏನಂದ್ರೆ ಸರ್, ಮೊದಲನೇ ದಿನ ನಾವು ಸಿನಿಮಾ ಶೂಟಿಂಗ್ ಶುರು ಮಾಡಬೇಕು. ಬೆಳಗ್ಗೆ 6 ಗಂಟೆಗೆ ಒಂದು ಅಕ್ವಾಡಕ್ಟ್ ಬರುತ್ತೆ. ಆ ಕಡೆ ಈ ಕಡೆ 2 ಹೇಮಾವತಿ ನದಿ ನಾಲೆ ಹೋಗುತ್ತೆ. ಮಧ್ಯದ ಜಾಗದಲ್ಲಿ ಕೊಲೆ ಆಗಿರೋ ಜಾಗ, ಅದನ್ನ ಸೆಲೆಕ್ಟ್ ಮಾಡಿ ಬಂದಿದ್ವಿ. ಸಂಜೆ ಮಳೆ ಸ್ಟಾರ್ಟ್ ಆಯ್ತು. ನಾವು ಇಡೀ ರಾತ್ರಿ ಅವತ್ತು ನಿದ್ದೆ ಮಾಡಿಲ್ಲ. ಬೆಳಗ್ಗೆ ಇದು ಮಾಡಬೇಕು, ಇವ್ರು ಡೈರೆಕ್ಟ್ರು ನಾನು ಫೋನ್ ಮಾಡೋದು 2 ಗಂಟೆ 3 ಗಂಟೆ 4. ಕೊನೆಗೆ ಇವರು 5:15ಗೆ ಸ್ಪಾಟಿಗೆ ಹೋಗಿ ನೋಡಿದ್ರು. ಸರ್, ಸಿಕ್ಕಾಪಟ್ಟೆ ಮಳೆ ಬಂದು ಮಣ್ಣು ಬಂದು ಎಲ್ಲ ಕೊಚ್ಚೋಗ್ಬಿಟ್ಟಿದೆ ಸರ್, ಇಲ್ಲಿ ಕ್ಯಾಮ್ರಾನು ಇಡೋಕ್ಕೆ ಜಾಗನ ಇಲ್ದಂಗೆ ಆಗಿದೆ ಅಂತ. ಸರಿ, ಅವತ್ತು 9-10 ಗಂಟೆ ತನಕ ವೆಯ್ಟ್ ಮಾಡಿ, ಆಮೇಲೆ ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಇಂಡೋರ್ ಶೂಟಿಂಗ್ ಮಾಡ್ಕೊಳ್ಳೋಣ ಅಂತ 11 ಗಂಟೆ ಮೇಲೆ ಶೂಟ್ ಮಾಡಿದ್ವು. ಆ ನಂತರನು ಪ್ರತಿ ಸಾರಿನೂ ಶೂಟಿಂಗ್ ದಿನ ಮಳೆ ಇಲ್ಲದೆ ಇದ್ದಿದ್ದಂತ ದಿನನೇ ಬಹಳ ಕಡಿಮೆ. ಅದರಿಂದಾಗಿ ಸುಮಾರು ನಮ್ಗೆ 10-15 ದಿನದಷ್ಟು ವೇಸ್ಟ್ ಆಯ್ತು. ಆಮೇಲೆ ನೆಕ್ಸ್ಟ್ ದೀಪಾವಳಿ ಸಮಯದಲ್ಲಿ ಈ ರಾತ್ರಿ ಸೀನ್ಗಳನ್ನ ಶೂಟ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಯೂನಿಟ್ ಎಲ್ಲ ಕರ್ಸಾಯ್ತು. ನಾವು ಕ್ಯಾಮ್ರಾ ತೆಗೆದು ಆಚೆಗೆ ಇಟ್ರೆ ಮಳೆ ಸ್ಟಾರ್ಟ್ ಆಗ್ಬಿಡೋದು. ಅದು ನಮ್ಮ ಹಾಸನಾಂಬದ್ದು ದರ್ಶನ ಟೈಮಲ್ಲಿ ಅದೊಂದು ಪ್ರತೀತಿನೂ ಇದೆ. ಹಾಸನಾಂಬ ದರ್ಶನ ಸಮಯದಲ್ಲಿ ಮಳೆ ಬರುತ್ತೆ ಅಂತ. ಆವಾಗ್ಲೂ 7-8 ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂತು. ನಾವು ರಾತ್ರಿ 2 ಗಂಟೆ ತನಕ ಕಾಯ್ದು ಆ ನಂತರನೂ ಶೂಟ್ ಮಾಡಿದ್ದು ದಿನಗಳೆಲ್ಲ ಇದೆ ಸರ್. ಅಷ್ಟೆಲ್ಲಾಯ್ತು. ಕೊನೆಗೆ ಒಂದಿನದ್ದು ಒಂದೇ ಒಂದಿನ ಶೂಟ್ ಬಾಕಿ ಇತ್ತು. ನಾವು ನವೆಂಬರಲ್ಲಿ ಪ್ಯಾಕಪ್ ಮಾಡಿದ್ದು. ಆ ಪ್ಯಾಚಪ್ ಇದಕ್ಕೆ ಅಂತೇಳಿ ಮಾರ್ಚ್ 22ನೇ ತಾರೀಕು ಒಂದು ರೆಸಾರ್ಟ್ ಅಲ್ಲಿ ಹಾಸನಲ್ಲಿ ಪವನ್ಪುರ ರೆಸಾರ್ಟ್ ಅಂತಿದೆ. ಆವಾಗ ನಾವು ನವೆಂಬರ್ ಇಂದ ಮಳೆನೇ ಇಲ್ಲ ಸರ್. ಪೂರ್ತಿಯಾಗಿ 2022 ನವೆಂಬರ್ ಇಂದ ಮಾರ್ಚ್ 2023 ತನಕ ಮಳೆನೇ ಇಲ್ಲ. ಒಂದು ಹನಿನೂ ಮಳೆ ಬಿದ್ದಿಲ್ಲ. ಅವತ್ತು ನಾವು ಕ್ಯಾಮ್ರಾನ ಆಚೆಗೆ ತೆಗೆದು ಕ್ಯಾಮ್ರಾ ಇಟ್ಟು ಅದಕ್ಕೆ ಕರ್ಪೂರ ಹಚ್ಚಿ ಕಾಯಿ ಹೊಡಿತಿದ್ದಂಗೆ ಗುಡುಗು ಸಿಡ್ಲು ಸಹಿತ ಮಳೆ. ನಾನು ಅದಕ್ಕೆ ಎಲ್ಲರೂ ಬರ ಬಂದಿದ್ರೆ ಅಲ್ಲಿಗೆ ನಮ್ಮೊಂದು ಕೆಲಸ ಕೇಳಿ ಕ್ಯಾಮ್ರಾ ಜೊತೆ ಮಳೆ ಬಂದ್ಬಿಡುತ್ತೆ ಅಂತ. ಹಾಗಾಗಿ ಇದು ಸುದ್ದಿ ವಿಷಯಕ್ಕೆ ಅಲ್ಲದೆ ಇದೊಂದು ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು.